ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಅರಣ್ಯದಲ್ಲಿ ಶ್ರೀರಾಮನಿಗಾಗಿ ಅದೆಷ್ಟು ಸಂಗತಿಗಳು ಕಾಯ್ತಾ ಇತ್ತು. ಅಸಂಖ್ಯ ಋಷಿಮುನಿಗಳು, ಅನೇಕ ಅಪೂರ್ವ ಶಸ್ತ್ರಾಸ್ತ್ರಗಳು, ವೈಷ್ಣವ ಧನುಸ್ಸು, ಅದಲ್ಲದೆ ಪ್ರಕೃತಿಯ ಮೃಗ ಪಕ್ಷಿಗಳು ವೃಕ್ಷಗಳು ಎಲ್ಲವೂ ರಾಮನ ಆಗಮನಕ್ಕಾಗಿ ಕಾಯ್ತಾ ಇತ್ತು. ನಿನ್ನೆ ಅಗಸ್ತ್ಯರಿಂದ ಅತ್ಯಂತ ಶ್ರೇಷ್ಠವಾದಂಥ ಆಯುಧಗಳನ್ನೆಲ್ಲ ಪಡೆದಂಥ ಶ್ರೀರಾಮ ಸೀತಾ ಲಕ್ಷ್ಮಣರ ಜೊತೆ ತನ್ನ ವನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾನೆ. ಅಗಸ್ತ್ಯರ ಆದೇಶದಂತೆ ಪಂಚವಟಿಯ ಕಡೆಗೆ ಹೋಗ್ತಾ ಇದ್ದಾನೆ. ಮಾರ್ಗ ಮಧ್ಯೆ ಒಂದು ದೊಡ್ಡ ಆಲದ ಮರ, ಅದರ ಮೇಲೆ ಒಂದು ದೊಡ್ಡ ಆಕಾರದ ಹದ್ದು ಕುಳಿತಿತ್ತು. ಎಲ್ಲರಿಗೂ ಎಂದಿನಂತೆ ಗಾಬರಿ ಆಯಿತು. ಯಾವುದೋ ರಾಕ್ಷಸ ಹದ್ದಿನ ರೂಪದಲ್ಲಿ ಇಲ್ಲಿ ಕುಳಿತಿರಬಹುದು ಅಂತ ಎಲ್ಲರೂ ಭಾವಿಸಿದ್ರು. ಸೀತಾರಾಮ ಲಕ್ಷ್ಮಣರು ಅದರ ಹತ್ತಿರಕ್ಕೆ ಬಂದರು. ರಾಮ ಆ ಹದ್ದನ್ನು ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಹದ್ದು ಅತ್ಯಂತ ಸೌಮ್ಯತೆಯಿಂದ ತನ್ನ ಜನ್ಮ ವೃತ್ತಾಂತವನ್ನೆಲ್ಲ ಹೇಳಿತು. ಈ ಹದ್ದೇ ಜಟಾಯು. ರಾಮನಿಗೆ ಆಶ್ಚರ್ಯ ಆಗ್ಬಿಡ್ತು. ಜಟಾಯು ಹೇಳ್ತು, ನಾನು ನಿನ್ನ ತಂದೆಯ ಸ್ನೇಹಿತ ಅಂತ ಹೇಳ್ತು. ಆಗ ಮತ್ತಷ್ಟು ಸಂತೋಷ ಆಯಿತು. ಗೌರವದಿಂದ ಆ ಜಟಾಯುವನ್ನು ಆದರದಿಂದ ಮಾತಾಡಿಸ್ದ. ನೋಡು, ಈ ಅರಣ್ಯ ಇದೆಯಲ್ಲ, ಇದು ಅನೇಕ ಕಾಡು ಮೃಗಗಳಿಂದ ಕೂಡಿದೆ. ಇದು ಜಟಾಯು ಹೇಳುವಂಥ ಮಾತು ರಾಮನಿಗೆ. ರಾಕ್ಷಸರ ಹಾವಳಿ ತುಂಬ ಇದೆ. ನಾನು ನಿಮ್ಮಗಳ ಸಹಾಯಕ್ಕಿರ್ತೇನೆ. ನೀವಿಬ್ಬರು ಹೊರಗಡೆ ಹೋದಾಗ ಸೀತೆಯನ್ನು ನಾನು ರಕ್ಷಿಸ್ತೇನೆ ಅಂತ ಜಟಾಯು ಹೇಳಿತು. ಎಂತಹ ಮಾತು ನೋಡಿ ಇದು! ಏನು ಅಪೇಕ್ಷೆ ಮಾಡದೆ ತಾನೇ ತಾನಾಗಿ ರಾಮ ಕೈಂಕರ್ಯಕ್ಕಾಗಿ, ರಾಮ ಸೇವೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಜಟಾಯುವಿನ ಮಾತು ಬಹಳ ಮಾರ್ಮಿಕವಾದಂಥದ್ದು. ನಾವು ಅರಣ್ಯ ಖಂಡದಲ್ಲಿ, ಅರಣ್ಯವಾಸದಲ್ಲಿ, ವನವಾಸದಲ್ಲಿ ಅದೆಷ್ಟೋ ಜನರ ಸಾಮೀಪ್ಯವನ್ನು ನಾವು ಪಡಿತಾ ಇದ್ದೀವಿ. ರಾಮನೊಡನೆ ಯಾತ್ರೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಅದು. ತುಳಸಿದಾಸರು ತಮ್ಮ ತುಳಸಿ ರಾಮಾಯಣದಲ್ಲಿ ಹೇಳ್ತಾರೆ, ಈ ಅರಣ್ಯದಲ್ಲಿ, ಈ ಅರಣ್ಯವಾಸದಲ್ಲಿ ಬರೀ ಗುಹಾ ಋಷಿಗಳು, ಮುನಿಗಳು, ಭರದ್ವಾಜರು, ಶಬರಿ, ಅಗಸ್ತ್ಯ, ಶರಭಂಗ, ಅತ್ರಿ, ಸುತೀಕ್ಷ್ಣ ಇವರೆಲ್ಲರ ಭೇಟಿಯೇನೋ ನಿಜ. ಆದರೆ ಇವರೆಲ್ಲ ಅಲ್ಲಲ್ಲೇ ನಿಂತರು. ಯಾರೂ ರಾಮನ ಜೊತೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ತುಳಸಿದಾಸ್ ಹೇಳ್ತಾರೆ, ರಾಮನ ಹತ್ತಿರ ಬರೋದು, ರಾಮನ ಜೊತೆ ಇರೋದು ಎಲ್ಲರಿಂದ ಸಾಧ್ಯ ಇಲ್ಲ, ಕೇವಲ ಇಬ್ಬರಿಂದ ಮಾತ್ರ ಸಾಧ್ಯ. ಒಬ್ಬ ವಾಲ್ಮೀಕಿ ಮಹರ್ಷಿ, ಇನ್ನೊಬ್ಬ ಕಪೀಶ್ವರನಾದಂಥ ಹನುಮಂತ ಅಂತ ಬಹಳ ಸ್ವಾರಸ್ಯವಾಗಿ ತುಳಸಿದಾಸರು ತಮ್ಮ ತುಳಸಿ ರಾಮಾಯಣದಲ್ಲಿ ಹೇಳ್ತಾರೆ. ನಾನು ನಿನ್ನೆ ಹೇಳಿದೆ ಜಟಾಯುವಿನ ಕಥೆಯನ್ನು ನಿಮ್ಗೆ ಹೇಳ್ತೀನಿ ಅಂತ. ಅದು ರೋಚಕವಾದಂಥ ಕಥೆ ಅಂತ ಹೇಳಿದೆ. ಶ್ರೀರಾಮಾಯಣದಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾದಂಥ ಪಾತ್ರ ಜಟಾಯುವಿನದು. ಜಟಾಯು ಅತ್ಯಂತ ಮುಗ್ಧ ಸರಳ ಭಕ್ತಿ ಮಾರ್ಗವನ್ನು ನಮಗೆ ತೋರಿಸಿದ್ದಾನೆ. ಈತ ಮಹಾತ್ಮ. ಜಟಾಯು ಹದ್ದುಗಳ ಕುಲ. ಇವನ ಅಣ್ಣ ಸಂಪಾತಿ. ಇಬ್ಬರು ಮಹಾಶೂರರು. ಒಮ್ಮೆ ಇಬ್ಬರು ಸೂರ್ಯನನ್ನು ಮುಟ್ಟೋದಕ್ಕೆ ಮೇಲೆ ಜಿಗಿತ ಮಾಡಿದ್ರಂತೆ. ಜಟಾಯುವಿನ ತಂದೆ ಅರುಣ. ಅರುಣ ಗರುಡನ ಸೋದರ, ಸೂರ್ಯನ ಸಾರಥಿ. ಈ ಜಟಾಯು ಶ್ರೀರಾಮನ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡ ರೀತಿ ಇದೆಯಲ್ಲ, ಅದು ಅತ್ಯಂತ ಹೃದಯ ಸ್ಪರ್ಶಿಯಾದಂಥದ್ದು.
ರಾಮನ ಸೇವೆಗಾಗಿಯೇ ಹುಟ್ಟಿ ತನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಂಥ ಧನ್ಯ ಜೀವಿ ಈ ಜಟಾಯು. ಕಾಂಚೀಪುರಕ್ಕೆ ತುಂಬ ಸಮೀಪದಲ್ಲಿ ಒಂದು ದಿವ್ಯ ದೇಶ ತಿರುಪುಕ್ಕುಳಿ ಅಂತ, ಅದು ತಿರುಮಿಂಗಾಳ್ವಾರರ ಅನುಭವ. ಇಲ್ಲಿ ವಿಜಯರಾಘವ ಸ್ವಾಮಿ ಬಿಜ್ ಮಾಡಿಸಿದ್ದಾರೆ, ತಾಯಾರ್ ಮರಕತವಲ್ಲಿ. ಈ ದಿವ್ಯ ದೇಶದ ವಿಶೇಷ ಏನು ಅಂದರೆ, ಈ ವಿಜಯರಾಘವ ಸ್ವಾಮಿಯ ತೊಡೆಯ ಮೇಲೆ ಜಟಾಯು ಕುಳಿತಿದ್ದಾರೆ. ಇಲ್ಲಿ ಜಟಾಯುವಿಗೆ ಸಂಸ್ಕಾರವಾಗಿ ಮೋಕ್ಷ ಸಿಕ್ಕಿದ ಸ್ಥಳ ಅಂತ ಐತಿಹ್ಯ. ಆದ್ದರಿಂದನೇ ವಿಜಯರಾಘವ ಸ್ವಾಮಿ ಜಟಾಯುವನ್ನು ತನ್ನ ತೊಡೆ ಮೇಲೆ ಕುಳಿಸ್ಕೊಂಡಿದ್ದಾನೆ. ಇಲ್ಲಿ ಜಟಾಯು ಸನ್ನಿಧಿ ಇದೆ, ಜಟಾಯುವಿನ ತೀರ್ಥ ಇದೆ. ಇಷ್ಟೆಲ್ಲ ವಿಶೇಷವಾದಂತಹ ದಿವ್ಯ ದೇಶದಲ್ಲಿ ನಮ್ಮ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರು ತಮ್ಮ ವೇದಾಂತ ಅಧ್ಯಯನವನ್ನು ಇಲ್ಲಿಂದ ಪ್ರಾರಂಭ ಮಾಡಿದರು. ಸ್ವಾಮಿ ಮಣವಾಳ ಮಾಮ್ನಿಗಳು ಈ ಕ್ಷೇತ್ರದ ಮಂಗಳಾಶಾಸನ ಮಾಡಿದ್ದಾರೆ. ಈ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂಥ ವಿಜಯರಾಘವ ಸ್ವಾಮಿಯನ್ನ ಶ್ರೀ ವೇದಾಂತ ದೇಶಿಕರು ಒಂದು ಅದ್ಭುತವಾದಂತಹ ಸ್ತೋತ್ರ ರಚನೆ ಮಾಡಿದ್ದಾರೆ. ಏನು ವಿಶೇಷ ಅಂದರೆ, ವಿಜಯರಾಘವ ಸ್ವಾಮಿಯ ಬಗ್ಗೆ ಹೇಳುವಂತಹ ಸ್ತೋತ್ರ ಅವರ ಹೆಸರಿಲ್ಲದೆ ಪರಮಾರ್ಥ ಸ್ತುತಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದೊಂದು ಅಪೂರ್ವವಾದಂತಹ ಶ್ಲೋಕ. ಯಾಕೆಂದರೆ ವೇದಾಂತಾಚಾರ್ಯರು ರಚನೆ ಮಾಡಿರುವಂತಹ ಹಲವಾರು ಶ್ಲೋಕಗಳು ಆಯಾಯ ಭಗವಂತನ ಕುರಿತಾದಂತಹ ಶ್ಲೋಕಗಳು, ಆದರೆ ಇದು ಮಾತ್ರ ವಿಶೇಷವಾಗಿ ಪರಮಾರ್ಥ ಸ್ತುತಿ ಅಂತ ಕರೆದಿದ್ದಾರೆ. ಈ ಸ್ತೋತ್ರದಲ್ಲಿ ಪರಮಾರ್ಥ ಯಾವುದು, ಪರಮ ಪುರುಷಾರ್ಥ ಯಾವುದು ಅನ್ನೋದಕ್ಕೆ ವೇದಾಂತ ದೇಶಿಕರೇ ಹೀಗೆ ಹೇಳ್ತಾರೆ: ಅವಧೀರ್ಯ ಚತುರ್ವಿಧಂ ಪುಮರ್ಥಂ ಭವದರ್ಥೇ ವಿನಿಯುಕ್ತಃ ಜೀವಿತಃ ಸನ್ ಲಭತೆ ಭವತಃ ಫಲಾನಿ ಜಂತು ನಿಖಿಲಾನಿ ಅತ್ರ ನಿದರ್ಶನಂ ಜಟಾಯು. ಜಟಾಯು ರಾಮನನ್ನ ಏನು ಕೇಳಲಿಲ್ಲ, ಆದರೆ ತನ್ನ ಸೇವೆಯನ್ನು, ತನ್ನ ಕೈಂಕರ್ಯವನ್ನು ರಾಮನಿಗೆ ಅರ್ಪಿಸಿಕೊಂಡ. ಇಡೀ ಜೀವಿತವನ್ನೇ ಭಗವಂತನಿಗಾಗಿ ರಾಮನಿಗಾಗಿ ವಿನಿಯೋಗಿಸಿದಂತಹ ಈ ಜಟಾಯುವಿಗೆ ರಾಮ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಇದಕ್ಕಿಂತ ಇನ್ನೊಂದು ಬೇಕಾ? ಇದೆಲ್ಲದಕ್ಕೆ ಸಾಕ್ಷಿ ಉದಾಹರಣೆ ಅಂದರೆ ಜಟಾಯು. ಇಂತಹ ಜಟಾಯುವಿನ ಸ್ಮರಣೆ ಇದೆಯಲ್ಲ, ಬಹಳ ಅಮೃತಪ್ರಾಯವಾದಂಥದ್ದು. ಮುಂದೆ ಜಟಾಯುವಿನ ಆ ತ್ಯಾಗ, ಆ ಸೇವೆ ಎಲ್ಲದನ್ನು ನಾವು ಮುಂದಿನ ರಾಮಕಥೆಯಲ್ಲಿ ನೋಡ್ತೇವೆ. ಈಗ ಸೀತಾರಾಮ ಲಕ್ಷ್ಮಣರು ಜಟಾಯುವಿನೊಡನೆ ಪಂಚವಟಿ ತಲುಪ್ತಾ ಇದ್ದಾರೆ. ಮುಂದಿನ ರಾಮಕಥೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. Ah